ಕೋಲಾರ ನಗರದ ಹೊರವಲಯದ ಅರಹಳ್ಳಿ ಕೆರೆಯಲ್ಲಿ ಇಂದು ಮಧ್ಯಾಹ್ನ ಈ ದುರಂತ ಸಂಭವಿಸಿದೆ. ಕೆರೆಗೆ ಬಟ್ಟೆ ಒಗೆಯಲು ತೆರಳಿದ್ದ ಇಬ್ಬರು ಯುವತಿಯರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಕೋಲಾರ ನಗರದ ನಿಸಾರ್ ನಗರದ ನಿವಾಸಿ 25 ವರ್ಷದ ಮೊಹಮ್ಮದಿ ಹಾಗೂ 26 ವರ್ಷದ ಬೆಂಗಳೂರಿನ ಮೂಲದ ಸಲ್ಮಾ ಮೃತಪಟ್ಟ ದುರ್ದೈವಿಗಳು. ಮೊಹಮ್ಮದಿ ಅವರ ಮನೆಯಲ್ಲಿ ಶೀಘ್ರದಲ್ಲೇ ಮದುವೆ ಕಾರ್ಯಕ್ರಮವೊಂದು ನಿಗದಿಯಾಗಿತ್ತು. ಈ ಸಂಭ್ರಮದಲ್ಲಿ ಭಾಗಿಯಾಗಲೆಂದೇ ಸಲ್ಮಾ ಬೆಂಗಳೂರಿನಿಂದ ಕೋಲಾರಕ್ಕೆ ಆಗಮಿಸಿದ್ರು. ಇಂದು ಮನೆಯಲ್ಲಿದ್ದ ಮಕ್ಕಳು ಹಾಗೂ ಮೃತರಿಬ್ಬರು ಸೇರಿ ಬಟ್ಟೆ ತೊಳೆಯಲು ಹರಹಳ್ಳಿ ಕೆರೆಗೆ ತೆರಳಿದ್ರು. ಕೆರೆಯ ದಂಡೆಯ ಮೇಲೆ ಬಟ್ಟೆ ತೊಳೆಯುತ್ತಿದ್ದಾಗ ಜೊತೆಯಲ್ಲಿದ್ದ ಮಕ್ಕಳು ನೀರಿನಲ್ಲಿ ಆಟವಾಡುತ್ತಾ ಆಳವಾದ ಭಾಗಕ್ಕೆ ತೆರಳಿದ್ದಾರೆ. ಮಕ್ಕಳು ಮುಳುಗುತ್ತಿರುವುದನ್ನ ಕಂಡ ಮೊಹಮ್ಮದಿ ತಕ್ಷಣ ನೀರಿಗೆ ಇಳಿದು ಮಕ್ಕಳನ್ನ ಸುರಕ್ಷಿತವಾಗಿ ದಡಕ್ಕೆ ತಳ್ಳಿದ್ದಾರೆ. ಆದರೆ ಮಕ್ಕಳನ್ನು ರಕ್ಷಿಸುವ ಭರದಲ್ಲಿ ಮೊಹಮ್ಮದಿ ನಿಯಂತ್ರಣ ತಪ್ಪಿ ನೀರಿನ ಸುಳಿಗೆ ಸಿಲುಕಿದ್ದಾರೆ. ತನ್ನ ಗೆಳತಿ ಮುಳುಗುತ್ತಿರುವುದನ್ನ ಕಂಡು ದಡದಲ್ಲಿದ್ದ ಸಲ್ಮಾ ರಕ್ಷಣೆಗೆಂದು ಕೆರೆಗೆ ಧಾವಿಸಿದ್ದಾರೆ. ದುರಾದೃಷ್ಟವಶಾತ್ ಈಜು ಬಾರದ ಕಾರಣ ಸಲ್ಮಾ ಕೂಡ ನೀರಿನಲ್ಲಿ ಮುಳುಗಿದ್ದಾರೆ. ಇದನ್ನು ಕಂಡು ಮಕ್ಕಳು ಕಿರುಚಾಡಲು ಆರಂಭಿಸಿದಾಗ ಸ್ಥಳೀಯರು ಧಾವಿಸಿ ಬಂದಿದ್ದಾರೆ. ಆದರೆ ಸ್ಥಳೀಯರು ಬರುವಷ್ಟರಲ್ಲಿ ಇಬ್ಬರು ಮಹಿಳೆಯರು ಉಸಿರು ಚೆಲ್ಲಿದ್ದಾರೆ. ಘಟನಾ ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.